ಅಲ್ಲಿ ಏನು ಮುಸ್ಲಿಮ್ಸ್ ಇದ್ದಾರೆ ಅವ್ರಿಗೆ ಪಾಪ ಪುಣ್ಯ ನೋಡಕ್ಕೆ ಹೋಗಬೇಡಿ, ಯಾಕಂದರೆ ಅವರು ನಮ್ಮ ಪಾಪ ಪುಣ್ಯ ನೋಡಿಲ್ಲ. ಕರ್ನಾಟಕದಲ್ಲಿಯೇ ಸುಮಾರು 2 ಕೋಟಿ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಹೇಳಿ ಭಾಸ್ಕರ್ ಅವರು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಸರ್ಕಾರ ಕೇಳ್ತಾ ಇದ್ದೀನಿ, ನೀವು ಓಡಿಸಿಲ್ಲ ಅಂದರೆ ನಾವೇ ಓಡಿಸ್ಬೇಕಾಗತ್ತೆ. ಇಲ್ಲ ನಾನು ಲೆಟ್ರು ರೆಡಿ ಮಾಡಿದ್ದೀನಿ, ನಾವು ರೆಡಿ ಇದ್ದೀವಿ, ನನ್ನಿಂದನೇ ಸ್ಟಾರ್ಟ್ ಆಗುತ್ತೆ. ನಾನು ತಿಂದಿರೋ ಮಣ್ಣಿಗೆ ನಾನು ದ್ರೋಹ ಬಗಿಬಾರ್ದು ಅಂತ ನನ್ನ ಧರ್ಮದಲ್ಲೇ ಹೇಳುತ್ತೆ. ಅವ್ರ ಧರ್ಮದಲ್ಲೇನು, ಬೇರೆ ಧರ್ಮದವರು ಕಾಫಿರರು, ಅವ್ರನ್ನ ತಗೊಂಡೋಗಿ ಎಲ್ಲಾದರೂ ಹಾಕಿ ನಿಮಗೆ ಸ್ವರ್ಗ ಸಿಗುತ್ತೆ, ಜನ್ನತ್ ಸಿಗುತ್ತೆ, ಇದನ್ನು ಅವ್ರು ಕಲಿಸ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಇರುವಂಥ 7% ಹಿಂದೂಗಳಿಗೆ ಇವತ್ತು ಅಲ್ಲಿ ಉಳಿಲಿಕ್ಕೆ ಇವತ್ತು ತುಂಬ ಕಷ್ಟ ಆಗ್ತದೆ. ಸ್ವತಃ ದೀಪು ಚಂದ್ರಹಾಸ್ ಅವರ ತಮ್ಮ ಅಪ್ಪು ಚಂದ್ರಹಾಸ್ ಅವರು ಸಹ ಹೇಳ್ತಾ ಇದ್ದಾರೆ, ನಮಗೆ ಭಾರತದಲ್ಲಿ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡುವಂತಹ ದುಸ್ಥಿತಿಗೆ ಇವತ್ತು ಹಿಂದೂ ಸಮಾಜ ಅಲ್ಲಿ ಬಂದೊದಗಿದೆ. ಸರ್ ನೋಡಿ, ಭಾರತ ಅನ್ನೋದು ಸರ್ವಧರ್ಮಗಳ ದೇಶ. ಪ್ಲಸ್ ನಮ್ಮದು ಎಲ್ಲ ಒಂದು ಕೋಮ ಆಗಲಿ, ಒಂದು ಧರ್ಮನ ನಾವು ನೋಡ್ತಾ ಇಲ್ಲ. ನರೇಂದ್ರ ಮೋದಿ ಅವ್ರು ಬಂದಾಗಿಂದ ಎಲ್ಲ ಧರ್ಮದವ್ರನ್ನೂ ಒಂದೇ ಸಮ ನೋಡ್ತಾ ಇದ್ದೀವಿ ನಾವು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಬಟ್ ಇವತ್ತಿನ ದಿನ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸಲ್ಲಿ ತೊಗೊಂಡ್ವಿ. ನಾನೇನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅದು ಪ್ರಪಂಚಕ್ಕೆ ಗೊತ್ತು ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಇವತ್ತಿನ ದಿನ ನಾನು ಹೇಳೋದೇನೆಂದರೆ, ನಮಗೆ ಅವರು ಒಂದು ಕುಲದವರು, ನಮ್ಮ ಬಾಂಧವರು, ನಮ್ಮ ಜೊತೆ ಹುಟ್ಟದವರು, ನಮ್ಮ ಜೊತೆ ಇರಲಿ ನಮ್ಮ ದೇಶದಲ್ಲಿ ಅಂತ ಸಾಕಿರೋದು ಒಂಥರ ನಾಗರಹಾವು ಸಾಕ್ಬಿಟ್ಟು ನಮಗೆ ಬುಸ್ಕೊಟ್ಟು ಹೊಡಿತಾ ಇದೆ. ಮೋದಿ ಅವ್ರಿಗೆ ನನ್ನ ರಿಕ್ವೆಸ್ಟ್ ಏನಂದರೆ, ಬಾಂಗ್ಲಾಲ್ಲಿ ನಮ್ಮ ಹಿಂದೂಗಳಿದ್ದಾರೆ, ಅವ್ರನ್ನ ಉಳಿಸಿ. ಪಹಲ್ಗಾಮಲ್ಲಿ ಏನು ಮಾಡಿದ್ರು, ಹಿಂದೂ ಅಂತ ಕೇಳಿ ಹೊಡೆದ್ರು. ಈಗ ಅದೇನೇ ಬಾಂಗ್ಲಾದೇಶಲ್ಲಿ ರಿಪೀಟ್ ಆಗಬಾರ್ದು. ನಮ್ಮ ಹಿಂದೂಗಳನ್ನ ಕರೆಸ್ಕೊಳ್ಳಿ, ಅಲ್ಲಿ ಏನು ಮುಸ್ಲಿಮ್ಸ್ ಇದ್ದಾರೆ ಅವ್ರಿಗೆ ಪಾಪ ಪುಣ್ಯ ನೋಡಕ್ಕೆ ಹೋಗಬೇಡಿ, ಯಾಕಂದರೆ ಅವರು ನಮ್ಮ ಪಾಪ ಪುಣ್ಯ ನೋಡಿಲ್ಲ. ದೀಪು ದಾಸ್ ಅವನಿಗೆ ಯಾವ ಥರ ನೀವು ನೇಣು ಹಾಕಿದ್ದೀರಾ ಅಂದರೆ ಅದನ್ನು ಥಿಂಕ್ ಮಾಡ್ಬೇಕು ನಾವು. ನಾನು ಹೇಳೋದೇನೆಂದರೆ, ಇದನ್ನು ಹೀಗೆ ಬಿಟ್ಬಿಟ್ರೆ ಆ ಬಾಂಗ್ಲಾದೇಶ ಅನ್ನೋದು ಭಾರತದಲ್ಲಿ ಸೆಕೆಂಡ್ ಬಾಂಗ್ಲಾ ಆಗೋದ್ರಲ್ಲಿ ಡೌಟ್ ಇಲ್ಲ. ನಾನು ಹಿಂದೂಗಳಿಗೆ ಕರಿತಾ ಇದ್ದೀನಿ ಏನಂದರೆ, ನೋಡಿ ಇವತ್ತು ಯಾರೂ ಇಲ್ಲ ಜನ, ನಮಗೆ ಬೇಕು, ನನ್ನ ಧರ್ಮ ನನಗೆ ಉಳಿಬೇಕು ಅಂತ ನಾನು ಬಂದಿದ್ದೀನಿ ಇವತ್ತು. ದಯವಿಟ್ಟು ಎಲ್ಲ ಹಿಂದೂಗಳು ಒಂದಾಗಿ ಭಾರತ ಅನ್ನೋದು ನನ್ನ ಹಿಂದೂಸ್ತಾನ್, ನನ್ನ ಹಿಂದೂ ಧರ್ಮ, ನನ್ನ ಹಿಂದುತ್ವ, ಸನಾತನ ಧರ್ಮ ಅನ್ನೋದನ್ನು ಉಳಿಸಿ ದಯವಿಟ್ಟು ಅಂತ ಕೇಳ್ಕೊಂಡು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಮ್ಮಂದಿರು ಎಲ್ಲ ಮನೆಯಿಂದ ಹೊರಗಡೆ ಬನ್ನಿ. ನೀವು ಬಂದ ಮೇಲೇ ನಮ್ಮ ಶತ್ರುಗಳ ದೇಶ ಅವ್ರಿಗೆ ನಾವೆಷ್ಟು ಸ್ಟ್ರಾಂಗು ಅನ್ನೋದು ಗೊತ್ತಾಗಿ ಹೆದರ್ತಾರೆ. ಸೆಕೆಂಡ್ ಒನ್ ಬಂದು ನಾನು ಮೋದಿಜಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದರೆ, ಈಗ ನಾವು ಅವ್ರದ್ದು ಪಾಪ ಪುಣ್ಯ ನೋಡಿಬಿಟ್ಟು ಫೈನಾನ್ಷಿಯಲಿ ಅವ್ರಿಗೆ ಏನು ನೀರು ಕೊಡೋದು, ಏನೋ ಅವ್ರಿಗೆ ವೈದ್ಯಕೀಯ ಪ್ಲಸ್ ಆಹಾರ, ಆಮೇಲೆ ಅದೇನೋ ಅಮೌಂಟು ಹೋಗ್ತಾ ಇದೆ ಯಾವುದೋ ಇದರಲ್ಲಿ, ಮೊನ್ನೆ ನೋಡ್ತಾ ಇದ್ದೆ, ಕಂಪ್ಲೀಟ್ ನಿಲ್ ಮಾಡಿ ಅವ್ರನ್ನ ಯಾವುದ್ರಲ್ಲಂದರೆ ಫೈನಾನ್ಷಿಯಲಿ ನಿಲ್ ಮಾಡಿಬಿಟ್ರೆ ಭಿಕ್ಷೆ ಬೇಡೋ ಸ್ಥಿತಿಗೆ ಬರ್ತಾರೆ. ಈಗ ಪಾಕಿಸ್ತಾನ ಹೇಗೆ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ, ಅದನ್ನು ಬಾಂಗ್ಲಾದೇಶನೂ ಹಾಗೆ ತನ್ನಿ. ಪಾಪ ಪುಣ್ಯ ನೋಡಬೇಡಿ. ಮೋದಿಯವರೇ, ನಿಮಗೆ ನಮ್ಮದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ಅವ್ರನ್ನ ಹೇಗೆ ಹೊಡೆದ್ರಿ ಪಹಲ್ಗಾಮಲ್ಲಿ ಅದೇ ರೀತಿ ಹೊಡೆದು ಬಿಸಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇವಾಗ ಕರ್ನಾಟಕದಲ್ಲೂ ಲಕ್ಷಾಂತರ ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಒಂದು ದೊಡ್ಡ ಅಪಾಯ ಅಲ್ಲ ಸರ್? ಕರ್ನಾಟಕದಲ್ಲಿ ಲಕ್ಷಗಟ್ಟಲೆ ಜನ ಇದ್ದಾರೆ. ಈಗ ನಾನು ಮೊನ್ನೆ ಇದರಲ್ಲಿ ನೋಡ್ತಾ ಇದ್ದೆ, ಪಶ್ಚಿಮ ಬಂಗಾಳದಲ್ಲಿ ಆಲ್ಮೋಸ್ಟು ನಿಯರ್ಲಿ 1 crore ಜನ ಇದ್ದಾರೆ. ಅವ್ರಿಗೆ ಡೂಪ್ಲಿಕೇಟ್ ID ಎಲ್ಲ ಮಾಡಿಸ್ಕೊಟ್ಬಿಟ್ಟು ಅವ್ರನ್ನ ಇವರು ವೋಟರ್ ಮಾಡಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಎಲ್ಲ ಪ್ರೊವೈಡ್ ಆಗಿದೆ, ಸವಲತ್ತುಗಳು ಸಿಗ್ತಾ ಇದೆ, ಅವರು ಆರಾಮಾಗಿರ್ತಾರೆ ಸರ್. ನನಗಿವಾಗ ನನ್ನ ದೇಶದಲ್ಲಿ ಏನು, ನಾನು ತಿಂದಿರೋ ಮಣ್ಣಿಗೆ ನಾನು ದ್ರೋಹ ಬಗಿಬಾರ್ದು ಅಂತ ನನ್ನ ಧರ್ಮದಲ್ಲೇ ಹೇಳುತ್ತೆ. ಅವ್ರ ಧರ್ಮದಲ್ಲೇನು, ಬೇರೆ ಧರ್ಮದವರು ಕಾಫಿರರು, ಅವ್ರನ್ನ ತಗೊಂಡೋಗಿ ಎಲ್ಲಾದರೂ ಹಾಕಿ ನಿಮಗೆ ಸ್ವರ್ಗ ಸಿಗುತ್ತೆ, ಜನ್ನತ್ ಸಿಗುತ್ತೆ, ಇದನ್ನು ಅವ್ರು ಕಲಿಸ್ತಾ ಇದ್ದಾರೆ. ಇವಾಗ ನಾನು ನಮ್ಮ ಜನಕ್ಕೆ ಹೇಳ್ತಾ ಇದ್ದೀನಿ, ಪಾಪ ಪುಣ್ಯ ನೋಡಬೇಡಿ. ಅವ್ರು ಹೇಗೆ ಹೊರಗಡೆ ಬಂದು ಹಿಂದೂನಾ ಅಂತ ಕೇಳಿ ಹೊಡಿತಾ ಇದ್ದಾರೆ, ನೀವು ಅವ್ರಿಗೆ ನೀರು, ಇದು ಆಹಾರ ಏನು ಪಾಪ ನೋಡಬೇಡಿ. ಯಾಕಂದರೆ ಇಷ್ಟು ದಿನದವರೆಗೂ ನಾವು ಮನುಷ್ಯತ್ವ ನೋಡಿದ್ದಾಯಿತು ಸರ್. ಈಗ ಅಲ್ಲಿ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳನ್ನ ಯಾರು ನೋಡ್ಕೋತಾರೆ? ಅವ್ರನ್ನ ಕರೆಸ್ಕೊಂಡು ಅಲ್ಲಿ ಅವ್ರಿಗೇನು ಬೇಕು ಅದು ಆ ಸೌಲಭ್ಯಗಳನ್ನ ನಿಲ್ಲಿಸ್ಬಿಡಿ ಮೋದಿಜಿಯವರೇ. ಆವಾಗ ಬೇಡ ಅಂದರೂ ಅವ್ರ ದಾರಿಗೆ ಬರ್ತಾರೆ. ಇನ್ನು ಕರ್ನಾಟಕದಲ್ಲಿ ನಾನೇನು ಹೇಳಬೇಕು ಅಂತಿಲ್ಲ, ಯಾವ ಪಾರ್ಟಿ ಬಗ್ಗೆನೂ ನಾನೇನು ಬ್ಲೇಮ್ ಮಾಡಲ್ಲ. ಆ್ಯಸ್ ಎ ಹಿಂದೂ ನಾನು ಕೇಳ್ತೀನಿ, ಕರ್ನಾಟಕದಲ್ಲಿ ಗ್ಯಾರಂಟಿ ಆಸೆಗೋಸ್ಕರ ವೋಟ್ ಹಾಕ್ಬಿಟ್ಟು ನಮ್ಮನ್ನೇ ನಾವು ಮಾರ್ಕೊಂಡ್ಬಿಟ್ಟಿದ್ದಾರೆ ಜನ, ಆ ಲೆವೆಲ್ಗೆ ಬಂದಿದ್ದಾರೆ.
ದಯವಿಟ್ಟು ಕರ್ನಾಟಕನ ಇನ್ನೂ ಚಿಕ್ಕ ಬಾಂಗ್ಲಾ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಕರ್ನಾಟಕನ ಕರ್ನಾಟಕ ಆಗಿ ಉಳಿಸಿ. ಎಲ್ಲರೂ ಇದರಲ್ಲಿ ಪಕ್ಷ ಅಂತ ಬರಲ್ಲ ಸರ್, ಹಿಂದುತ್ವ, ನಾನು ಹಿಂದೂ ಅನ್ನೋದು ಮೇಯ್ನ್ ಬರ್ತಾ ಇದೆ. ಬನ್ನಿ, ಹೊರಗಡೆ ಬನ್ನಿ, ನೀವು ಪಕ್ಷ ಯಾವುದಾದ್ರೂ ಇರಲಿ, ನಮಗೆ ಮೇಯ್ನು ನನ್ನ ಧರ್ಮ ಉಳಿಬೇಕು, ನನ್ನ ಸನಾತನ ಧರ್ಮ ನಂಗೆ ಇಂಪಾರ್ಟೆಂಟು. ನಾನು ಭಾರತದಲ್ಲಿ ಅಸ್ತಿತ್ವದಲ್ಲಿ ಇರಬೇಕಂದ್ರೆ ನನ್ನ ಧರ್ಮ ಉಳಿಬೇಕು ಸರ್. ಯಾರು ಗೊತ್ತು, ನಾಳೆ ದಿನ ಅವ್ರು ಬಂದು ನಮ್ಮ ಮನೆಗಳು ಲೈನಾಗಿ ಇವಾಗ ನೋಡ್ತಾ ಇದ್ದೀರಾ, ನಾನೇನು ಹೇಳೋದು ಬೇಕಾಗಿಲ್ಲ, ಹೆಂಗೆ ಒನ್ ಬೈ ಆಕ್ಯುಪೈ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಹಿಂದೂಗಳೇ ಮಲಗಿದ್ದೀರಾ, ಎದ್ದುಬಿಟ್ಟು ಬನ್ನಿ ಹೊರಗಡೆ ಮಾತಾಡಿ. ಇಲ್ಲಿ ಒಬ್ಬ ಹಿಂದೂ ಯುವಕನ ಬರಬರವಾಗಿ ಹತ್ಯೆ ಮಾಡಿರ್ತಾರೆ. ಎಲ್ಲಿದ್ದೀರಾ ಕ್ರೀಡಾಪಟುಗಳೇ, ಎಲ್ಲಿದ್ದೀರಾ ಬಾಲಿವುಡ್ ಆ್ಯಕ್ಟರೇ, ಎಲ್ಲಿದ್ದೀರಾ ಹಿಂದೂ ದಲಿತ ಹೋರಾಟಗಾರರೇ? ಇದನ್ನು ನೀವು ಸುಮ್ಮನೆ ಬಿಟ್ಬಿಟ್ರೆ ನಿಮ್ಮದು ಪರಿಸ್ಥಿತಿ ಇದೇ ಬರುತ್ತೆ. ಇದಕ್ಕೆ ಸೂಕ್ತವಾಗಿ ನಾವು ಪ್ರತಿಭಟನೆ ಮಾಡಬೇಕು. ಮತ್ತು ನಮ್ಮ ಏರಿಯಾದಲ್ಲೇ ಎಷ್ಟು ಜನ ಬಾಂಗ್ಲಾದೇಶದವರು ಇದ್ದಾರೆ, ಅವ್ರದ್ದೇ ಓನಾಗಿ ID ಕಾರ್ಡ್ ಮಾಡ್ಕೊಂಡಿದ್ದಾರೆ. ಬಾಂಗ್ಲಾದೇಶ ಇಲ್ಲೇ ಏನು ವಾಸಿ ಇರೋದು. ತಕ್ಷಣವಾಗಿ ಅವರಿಗೆ ಇಲ್ಲಿಂದ ನೀವು ಗಡೀಪಾರು ಮಾಡಿ. ಇಲ್ಲ ನೀವು ಮಾಡಲ್ಲತ್ತಂದರೆ ನಾವೇ ಮುಂದೆ ಹೋಗ್ಬಿಟ್ಟು ಅವರನ್ನ ಗಡೀಪಾರು ಮಾಡಬೇಕಾಗುತ್ತೆ. ಸರ್, ಸರ್ಕಾರಕ್ಕೆ ಏನು ಆಗ್ರಹ ಮಾಡಿ? ಇಲ್ಲಿರುವ ಬಾಂಗ್ಲಾದೇಶರನ್ನ ನೀವು ತಳ್ತೀರಾ ಅಥವಾ ನಾವೆಲ್ಲ ಹಿಂದೂಗಳ ಸೇರಿಬಿಟ್ಟು ಅವ್ರನ್ನ ತಳ್ಳಬೇಕು. ನೀವು ಆಗಲ್ಲ ಅಂತಂದರೆ ನಾವು ಹಿಂದೂಗಳನ್ನೇ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಓಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಮ್ಮ ಹಿಂದೂನ ಹೆಂಗೆ ಅಲ್ಲಿ ಸುಟ್ಟಾಕಿದಾರೋ, ಬಂತು ಟೈಮ್ ಅಂದರೆ ನಾವು ಪ್ರತೀಕಾರ ತೀರ್ಸ್ಕೋಬೇಕಾಗುತ್ತೆ. ನಾವು ಕೂಡ ಅದು ಮಾಡೋಕ್ಕೂ ರೆಡಿ ಇದ್ದೆವು. ದಯವಿಟ್ಟು ಸರ್ಕಾರ ಕೇಳ್ತಾ ಇದ್ದೀನಿ, ನೀವು ಓಡಿಸಿಲ್ಲ ಅಂದರೆ ನಾವೇ ಓಡಿಸ್ಬೇಕಾಗತ್ತೆ. ಇಲ್ಲ ನಾನು ಲೆಟ್ರು ರೆಡಿ ಮಾಡಿದ್ದೀನಿ, ನಾವು ರೆಡಿ ಇದ್ದೇವೆ, ನನ್ನಿಂದನೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವತ್ತು ಭಾರತದಲ್ಲಿ ನಮ್ಮ ಪಕ್ಕದ ಮಿತ್ರ ದೇಶ ಆದಂತಹ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ದುಸ್ಥಿತಿಯನ್ನು ಖಂಡಿಸಿ ಇವತ್ತು ನಾವು ಸಮಸ್ತ ಹಿಂದೂ ಸಂಘಟನೆಯವರು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಮೂಲಕ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದುಸ್ಥಿತಿಯನ್ನು ರಕ್ಷಿಸುವ ಸಲುವಾಗಿ ಅಲ್ಲಿ ಇವತ್ತೇನು ಬರ್ಬರ ಹತ್ಯೆಗಳು, ಕಗ್ಗೊಲೆಗಳು, ದೇವಸ್ಥಾನಗಳ ಧ್ವಂಸ, ಅತ್ಯಾಚಾರ, ಇದೆಲ್ಲದೊಂದು ಬಲಾತ್ಕಾರಗಳು ನಡೀತಾ ಇದೆ. ಇದರ ರಕ್ಷಣೆಗೋಸ್ಕರ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಇವತ್ತೇನು ಕೆಲವು ದಿನಗಳ ಹಿಂದೆ ಅಲ್ಲಿ ಒಬ್ಬ ದೀಪು ಚಂದ್ರಹಾಸ್ ಅವರ ಒಂದು ಬರ್ಬರ ಹತ್ಯೆಯಾಗಿದೆ. ಅದಾದ 4 ದಿನದಲ್ಲಿ ಒಬ್ಬ ಅಮೃತ್ ಮೊಂಡಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಮಾಡಿದ್ದಾರೆ. ಅದಲ್ಲದೆ ಒಂದು ಹಿಂದೂ ಪರಿವಾರವನ್ನು ಮನೆಯಲ್ಲಿ ಕೂಡ ಹಾಕಿ ಬೆಂಕಿಯನ್ನು ಹಾಕಿ ಇವತ್ತು ಹತ್ಯೆ ಮಾಡಿರುವಂಥದ್ದು. ಇದೆಲ್ಲದೂ ಸಹ ಒಂದು ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ಇವತ್ತು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇರುವಂಥ 7% ಹಿಂದೂಗಳಿಗೆ ಇವತ್ತು ಅಲ್ಲಿ ಉಳಿಲಿಕ್ಕೆ ಇವತ್ತು ತುಂಬ ಕಷ್ಟ ಆಗ್ತದೆ. ಸ್ವತಃ ದೀಪು ಚಂದ್ರಹಾಸ್ ಅವರ ತಮ್ಮ ಅಪ್ಪು ಚಂದ್ರಹಾಸ್ ಅವರು ಸಹ ಹೇಳ್ತಾ ಇದ್ದಾರೆ, ನಮಗೆ ಭಾರತದಲ್ಲಿ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡುವಂತಹ ದುಸ್ಥಿತಿಗೆ ಇವತ್ತು ಹಿಂದೂ ಸಮಾಜ ಅಲ್ಲಿ ಬಂದೊದಗಿದೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ತಾವು ಈ ಒಂದು ಸಂದರ್ಭದಲ್ಲಿ ಕೇವಲ ಮೇಲ್ಮೇಲಿನ ಹೇಳಿಕೆಯನ್ನು ನೀಡದೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಿದೆ. ಹಿಂದೂ ಸಮಾಜಕ್ಕೆ, ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆಗೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಯುಕ್ತ ರಾಷ್ಟ್ರದಲ್ಲಿ ಇದರ ಬಗ್ಗೆ ವಿಷಯವನ್ನು ತೆಗೆದುಕೊಂಡು ಹೋಗಬೇಕಿದೆ. ಅಲ್ಲಿ ಅನೇಕ ರಾಷ್ಟ್ರಗಳನ್ನು ಇವತ್ತು ಬಾಂಗ್ಲಾದೇಶದಲ್ಲೇ ನಡೀತಾ ಇರುವಂತಹ ಹತ್ಯೆಗಳನ್ನು ತಡೆಯುವ ಸಲುವಾಗಿ ಇವತ್ತು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಭಾರತದಲ್ಲಿಯೇ ಸುಮಾರು 3 ಕೋಟಿಯಷ್ಟು ಅಕ್ರಮ ವಲಸಿಗ ಬಾಂಗ್ಲಾದೇಶಿಗರಿದ್ದಾರೆ. ಅವರನ್ನು ಸಹ ತಕ್ಷಣ ಯಾವುದೇ ರೀತಿಯ ಮುಲಾಜಿಲ್ಲದೆ ಬಾಂಗ್ಲಾದೇಶಕ್ಕೆ ಓಡಿಸಬೇಕಿದೆ. ಕರ್ನಾಟಕದಲ್ಲಿಯೇ ಸುಮಾರು 2 ಕೋಟಿ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಹೇಳಿ ಭಾಸ್ಕರ್ ಅವರು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಸಂದರ್ಭದಲ್ಲಿ ನಾವು ಅನೇಕ TV ಮಾಧ್ಯಮದವರು ಸಹ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಸುಮಾರು 1 ಲಕ್ಷ ಅಕ್ರಮ ಬಾಂಗ್ಲಾದೇಶಿಗರು ಕಂಡಿರುವಂಥದ್ದು ಗಮನಕ್ಕೆ ಬಂದಿದೆ. ಕೇಂದ್ರ ಸರ್ಕಾರ ತಕ್ಷಣ ಈ ಒಂದು ಜಿಹಾದಿ ಮನಸ್ಥಿತಿಯ ಅಕ್ರಮ ಬಾಂಗ್ಲಾದೇಶಿಗಳನ್ನು ತಕ್ಷಣ ಭಾರತದಿಂದ ಗಡೀಪಾರು ಮಾಡಬೇಕಿದೆ. ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಿದೆ. ಇವತ್ತು SIR ಏನು ನಡೀತಾ ಇದೆ, ಆ SIR ಸಹ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 50,000 ಓಟುಗಳು, 50 ಲಕ್ಷ ಓಟುಗಳು ಇವತ್ತು ಅಕ್ರಮ ಇರುವಂಥದ್ದು ಗಮನಕ್ಕೆ ಬಂದಿದೆ. ಎಲ್ಲಿಂದ ಬಂದಿದ್ದಾರೆ ಇವರಾಗಿದೆ? ಇವರಿಗೆ ಭಾರತ ದೇಶದಲ್ಲಿ ರೇಷನ್ ಕಾರ್ಡ್ ಕೊಡ್ತೀರಾ, ಆಧಾರ್ ಕಾರ್ಡ್ ಕೊಡ್ತಾ ಇದ್ದೀರಾ, ಅವ್ರಿಗೆ ವೋಟರ್ ID ಸಿಗ್ತದೆ, ಎಲ್ಲಿಂದ ಸಿಗ್ತಾ ಇದೆ? ಇವತ್ತು ಬೆಂಗಳೂರಿನಲ್ಲಿ ಒಬ್ಬ ಆಟೋ ಡ್ರೈವರ್ಗಳು ಇವತ್ತು ಮನವಿ ಮಾಡ್ತಾ ಇದ್ದಾರೆ, ಬೆಂಗಳೂರಿಗೆ ಬನ್ನಿ, ಯಾವುದೇ ID ಕಾರ್ಡ್ಗಳ ಅವಶ್ಯಕತೆ ಇಲ್ಲ, ವೋಟರ್ ಕಾರ್ಡ್ ಅವಶ್ಯಕತೆ ಇಲ್ಲ, ನಿಮಗೆ ಅವಶ್ಯವಾಗಿ ಇಲ್ಲಿ ಆರಾಮಾಗಿ ಇರ್ಬೋದು ಅಂತ ಹೇಳ್ತಿದ್ದಾರೆ. ಈ ರೀತಿಯ ಒಂದು ಕಾನೂನು ಸಡಿಲತೆ ಇವತ್ತು ಭಾರತೀಯದಲ್ಲಿರುವ ಹಿಂದೂಗಳಿಗೂ ಸಹ ಆತಂಕವನ್ನು ನಿರ್ಮಾಣ ಮಾಡಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ಸಂಘಟನೆ ಮನವಿ ಮಾಡ್ತಾ ಇದ್ದೇವೆ. ಇವಾಗ ಈ ಮುಂದಿನ ದಿನಗಳಲ್ಲಿ ಬಾಂಗ್ಲಾ ವಲಸಿಗರೇನಿದ್ದಾರೆ ಇವರಿಂದ ಭಾರತಕ್ಕೆ ಇಲ್ಲೇ ಆಂತರಿಕವಾಗಿ ತುಂಬ ಒಂದು ಅಪಾಯ ಇದೆ. ಖಂಡಿತವಾಗಿಯೂ, ಯಾಕಂತ ಹೇಳಿದರೆ ಈ ಜಿಹಾದಿ ಮನಸ್ಥಿತಿಯ ವ್ಯಕ್ತಿಗಳು
ಕೇವಲ ಭಾರತ ಅಂತ ಅಲ್ಲ, ಇವತ್ತು ದೇಶದ ವಿದೇಶದ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಅವರ ಸಂಖ್ಯೆ ಒಂದು ಆಗ್ತಾ ಬರ್ತಾರೆ ಬಹುಮೌಲ್ಯಗಳಲ್ಲಿ, ಅಲ್ಲಿ ಇವತ್ತು ಅವರ ದಂಗೆಗಳನ್ನು ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಬೆಂಗಳೂರಿನಲ್ಲೂ ಸಹ DJ ಹಳ್ಳಿ, KJ ಹಳ್ಳಿ ನೋಡಿದ್ವಿ, ಮೈಸೂರಿನ ಉದಯಗಿರಿಯಲ್ಲಿ ನೋಡಿದ್ವಿ, ಹಳೆ ಹುಬ್ಬಳ್ಳಿಯಲ್ಲಿ ಘಟನೆ ಇತ್ತು, ಪಂಪೆಯಲ್ಲಿ ಘಟನೆಗಳು ನಡೀತಾ ಇದೆ. ಇದೆಲ್ಲದೂ ಸಹ ಎಲ್ಲಿ ಅವರ ಒಂದು ಸ್ವಲ್ಪ ಬಹುಸಂಖ್ಯಾತರಾಗ್ತಾರೆ ಅಲ್ಲಿ ಇವತ್ತು ಹಿಂದೂಗಳನ್ನು ಹತ್ತಿಕ್ಕುವಂತಹ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಅವರನ್ನು ಅಲ್ಪಸಂಖ್ಯಾತರನ್ನು ಪರಿಗಣಿಸಬಾರ್ದು, ಅವರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇವೆ. ಸರ್, ಇವಾಗ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್? ಖಂಡಿತವಾಗಿ ಇವತ್ತು ನೋಡಿ, ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ನೀಡುವ ಸಲುವಾಗಿ ಸುಮಾರು 28 ಜಿಲ್ಲೆಗಳಲ್ಲಿ ಸುಮಾರು 60 ತಾಲೂಕುಗಳಲ್ಲಿ ಮನವಿಯನ್ನು ಕೊಡ್ತಾ ಇದ್ದೇವೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ. ಈ ಒಂದು ಸಂದರ್ಭದಲ್ಲಿ ಕೇವಲ ನಾವು ಬೇರೆ ಬೇರೆ ಸಂಘಟನೆ ಅಲ್ಲ, ಸಮಸ್ತ ಹಿಂದೂ ಸಂಘಟನೆಗಳು ಒಂದಾಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರದಲ್ಲಿ ನೀವು ಆಡಳಿತ ಬರಲಿಕ್ಕೆ ಇವತ್ತು ಹಿಂದೂಗಳ ಬಹು ಪಾತ್ರ ಇದೆ. ಈ ಹಿಂದೂಗಳ ರಕ್ಷಣೆಗೆ ನೀವು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಿದೆ. ಇದಲ್ಲದೆ ಏನಾದರೂ ಇದಕ್ಕೆ ಕ್ರಮ ಕೈಗೊಳ್ಳದೆ ಹೋದರೆ ನಾವು ರಾಷ್ಟ್ರಾದ್ಯಂತ ಈ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಗೃಹ ಇಲಾಖೆಗೂ ಸಹ ನಾವು ಇದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದಲ್ಲದೆ ಇವತ್ತು ಪ್ರಧಾನಮಂತ್ರಿಗಳು ಸಹ ಸೂಕ್ತ ಒಂದು ಸರ್ಕಾರ ಇವತ್ತೇನು ನಮ್ಮ ನಿಲುವಿದೆ ಅದನ್ನು ಸ್ಪಷ್ಟವಾಗಿ ನಮ್ಮ ಹಿಂದೂ ಸಮಾಜಕ್ಕೆ ತಿಳಿಸಬೇಕಿದೆ. ಅದಲ್ಲದೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಘಟನೆಗೆ ಇವತ್ತು ಅವರ ಒಂದು ಹೇಳಿಕೆ ಏನಿದೆ ಇದು ನಮ್ಮ ಹಿಂದೂ ಸಮಾಜ ಇವತ್ತು ತಿಳಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.